ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿರೋ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡೋಣ. ಸೊ ನಿಮಗೇನಾದ್ರೂ ಈ ಥರ ವರ್ಕ್ಗಳು ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ಮೆಸೇಜ್ ಮಾಡಿ. ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸೊ ನನ್ನ ಹತ್ರ ಇರೋ ಡಿಸೈನ್ಗಳನ್ನೆಲ್ಲ ನಿಮಗೆ ಕಳಿಸ್ಕೊಡ್ತೀನಿ. ನೀವು ಯಾವ ಥರ ಡಿಸೈನ್ಗಳು ಬೇಕು ಅಂದ್ರೂ ನೀವು ತೊಗೋಬೋದು. ಸೊ ಒಂದೊಂದು ಡಿಸೈನ್ ಪ್ರೈಸಸ್ ಕೂಡ 10 ರೂಪೀಸ್ ಇರುತ್ತೆ ಅಷ್ಟೇ. ಸೊ 100 ಡಿಸೈನ್ ತೊಗೊಂಡ್ರೆ 100 ರೂಪೀಸ್ ಇರುತ್ತೆ ಅಷ್ಟೇ. ಸೊ ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಸ್ಟಿಚಿಂಗ್ ಯಾವ ಥರ ಮಾಡೋದಂತ ನೋಡೋಣ. ಸೊ ಈ ಥರ ನಾವು ಬ್ಲೌಸ್ ಪೀಸ್ ಮೇಲೆ ನಾವು ಲೈನಿಂಗ್ ಕಟ್ ಮಾಡಿರೋಂಥದ್ದನ್ನ ಇಟ್ಕೊಂಡು ಈ ಥರ ಅಂದರೆ ನಮಗೆ ಎಷ್ಟು ಬೇಕು 2.5 ಆದರೆ 2.5 ನೆಕ್ ಬಿಟ್ಟು ಆ ಥರ ಮಾರ್ಕ್ ಮಾಡ್ಕೊಂಡು ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ನೆಕ್ ಅಂದರೆ ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಸೊ ನಮಗೆ ಈ ಥರ ಇಟ್ಕೊಂಡು ನಾವು ಸ್ಟಿಚಿಂಗ್ ಮಾಡಿಕೊಂಡು ನಮಗೆ ಇದರಲ್ಲಿ ಎಂಬ್ರಾಯ್ಡರಿ ವರ್ಕ್ಗಳಿಗೆ ಸಿಂಗಲ್ ಫುಟ್ ಆದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಂದರೆ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ ಸಿಂಗಲ್ ಫುಟ್ಟಲ್ಲಿ. ಸೊ ಆದ್ರೂ ಇಲ್ಲ ಅಂದ್ರೂ ನಡೆಯುತ್ತೆ. ಓಕೆ, ನಾವು ಈ ಥರ ಮಾಮೂಲಿ ಈ ಫುಟ್ಟಲ್ಲಿ ಕೂಡ ನಾವು ಸ್ಟಿಚ್ ಮಾಡ್ಬೋದು. ಕರೆಕ್ಟ್ ಬರುತ್ತೆ, ಇಲ್ಲ ಅಂತ ಹೇಳ್ತಾಯಿಲ್ಲ. ಆದರೆ ಸಿಂಗಲ್ ಫುಟ್ ಇದ್ದರೆ ಇನ್ನೂ ಕೂಡ ನೀಟಾಗಿ ಬರುತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಈಗ ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಯಿತು. ಸೊ ಇವಾಗ ಒಂದು 1/4 ಇಂಚಷ್ಟು ಬಟ್ಟೆ ಬಿಟ್ಬಿಟ್ಟು ನಾವು ನೆಕ್ಕು ಕಟ್ ಮಾಡ್ಕೊಳ್ಳೋಣ. ಸೊ ದಯವಿಟ್ಟು ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ನೆಕ್ಸ್ಟು ಸರಿ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತೀನಿ. ಸೊ ಇವಾಗ ನಾವು ಒಂದು 1/4 ಇಂಚಷ್ಟು ಬಟ್ಟೆ ಬಿಟ್ಬಿಟ್ಟು ಕಟ್ ಮಾಡಿಕೊಂಡು ಸೊ ಈ ಥರ ಸುತ್ತ ಒಂದೊಂದು ಕಟ್ ಮಾಡ್ಕೊಬಿಟ್ರೆ ನಮಗೆ ಫೋಲ್ಡ್ ಮಾಡುವಾಗ ನೀಟಾಗಿ ಬಟ್ಟೆ ಕೂರುತ್ತೆ. ಇಲ್ಲ ಅಂದರೆ ಸ್ವಲ್ಪ ರಿಂಕಲ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡಿ, ಇವಾಗ ಇಲ್ಲಾಂದರೆ ಬರೀ ನೆಕ್ ಮಾತ್ರ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಫೋಲ್ಡಿಂಗ್ ಮಾಡಿಕೊಂಡು ಕೂಡ ನಾವು ಸ್ಟಿಚ್ ಮಾಡ್ಕೋಬೋದು. ಇಲ್ಲಾಂದರೆ ಎರಡು ಕಡೆಯೂ ಸ್ಟಿಚ್ ಮಾಡಿಕೊಂಡು ನಾವು ಫೋಲ್ಡ್ ಮಾಡ್ಕೊ ಕೂಡ ಒಂದು ಸರಿನೇ ಕೆಲಸ ಮುಗೀತಿ. ಆದರೆ ನಿಮಗೆ ನೀಟಾಗಿ ಬರುತ್ತೆ ಅನ್ನೋದಾದರೆ ಕೂಡ ಅದೇ ಥರನೇ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಾಮೂಲಿ ಒಂದು ನೆಕ್ ಮಾತ್ರ ಸ್ಟಿಚ್ ಮಾಡ್ಕೊಂಡು ಆಮೇಲೆ ನೀವು ಬಾರ್ಡರ್ನ ಸ್ಟಿಚ್ ಮಾಡ್ಕೋಬೋದು. ಸೊ ಇವಾಗ ವರ್ಕ್ ಮೇಲೆ ಇನ್ನೊಂದು ಥರ ಸ್ಟಿಚ್ ಹಾಕ್ಕೊಳ್ಳೋಣ. ಸೊ ಇವಾಗ ಬ್ಯಾಕ್ ನೆಕ್ಕು ಕಂಪ್ಲೀಟ್ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಎಷ್ಟು ನೀಟಾಗಿ ನಾವು ಬಾರ್ಡರು ಮತ್ತು ಲೈನಿಂಗ್ ಎರಡನ್ನೂ ಕೂಡ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ನಮಗೆ ಫಿನಿಶಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ, ಇವಾಗ ಎಕ್ಸ್ಟ್ರಾ ಬಟ್ಟೆ ಇರೋ ಪೀಸ್ಗಳನ್ನೆಲ್ಲ ಕಟ್ಟಿಂಗ್ ಮಾಡ್ಕೊಬಿಡ್ಬೇಕು ಫಸ್ಟೇ. ಸೊ ಇವಾಗ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಪೀಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು. ಈಗ ಡಾಟ್ಸ್ಗೆ ಎಷ್ಟೆಷ್ಟು ಬೇಕು ಅನ್ನೋದಾದರೆ ಸೊ ನಾನಂತೂ ಒಂದು ಹಾಫ್ ಇಂಚಸ್ ಮಾತ್ರ ತೊಗೋತೀನಿ. ಬ್ಯಾಕ್ಗೆ ಈ ಥರ ಡಾಟ್ ಹಿಡಿಯೋದಕ್ಕೆ ಒಂದು ಹಾಫ್ ಇಂಚಸ್ ಮಾತ್ರ ತೊಗೋತೀನಿ. ನೋಡಿ, ಇವಾಗ ಇಷ್ಟೊತ್ತು ನೀಟಾಗಿ ಬಂತು. ಸೊ ಇವಾಗ ಫ್ರಂಟ್ ಪಾರ್ಟು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಅದಕ್ಕೂ ಅಷ್ಟೇ ಫ್ರೆಂಡ್ಸ್, ನಾವು ನೀಟಾಗಿ ಲೈನಿಂಗ್ನ ಇಟ್ಕೊಂಡು ನಾವು ಅದಕ್ಕೆ ಎರಡಕ್ಕೂ ಸಮ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ನಾವು ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡು ನಾವು ಈ ಥರನೇ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಆವಾಗ ನೀಟಾಗಿ ಬರುತ್ತೆ. ಸೊ ಇವಾಗ ಸುತ್ತಾನು ಒಂದು ಸ್ಟಿಚಸ್ ಹಾಕೊಬರೋಣ. ಇವಾಗ
ಸೊ ನನಗಂತೂ ಬ್ಲೌಸ್ ಸ್ಟಿಚ್ ಮಾಡೋದಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್, ನಿಜವಾಗ್ಲೂ ಕೂಡ ಹೇಳ್ಬೇಕಾದ್ರೆ ತುಂಬ ಇಷ್ಟ ಆಗುತ್ತೆ. ಹಾಫ್ ಆನ್ ಅವರ್, ಅರ್ಧ ಗಂಟೆ, ಮುಕ್ಕಾಲು ಗಂಟೆಲ್ಲ ಒಂದು ಬ್ಲೌಸ್ ಮುಗಿಸ್ತೀನಿ ನಾನಂತೂ. ಸೊ ಇವಾಗ ಇನ್ನೊಂದು ಪಾರ್ಟ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಪಾರ್ಟ್ ಸ್ಟಿಚ್ ಮಾಡುವಾಗ ನಾವು ವರ್ಕ್ ಆಗಿರೋ ಫ್ರಂಟ್ ಪಾರ್ಟು, ಮೊದಲನೇ ಪಾರ್ಟ್ನ ನಾವು ಎರಡನ್ನೂ ಕೂಡ ಸಮವಾಗಿ ಇಟ್ಕೊಂಡು ನಾವು ಎಷ್ಟು ಬೇಕೋ ಅಷ್ಟು ನಾವು ಎರಡೂ ಕೂಡ ಮಾರ್ಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬೇಕು. ಆವಾಗ ಎರಡು ಪಾರ್ಟ್ ಕೂಡ ಸಮವಾಗಿ ಬರುತ್ತೆ. ಇಲ್ಲ ಅಂದರೆ ಒಂದು ಪಾರ್ಟ್ ನೆಕ್ಕು ಒಂದು ಕಮ್ಮಿ ಮತ್ತು ದೊಡ್ಡ ಸ್ವಲ್ಪ ಅಂದರೆ ಅಗಲ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಎರಡು ಪಾರ್ಟ್ ಕೂಡ ನಾವು ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಆವಾಗ ನೋಡಿ ಈ ಥರ. ಸೊ ಇವಾಗ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಇವಾಗ. ಸೊ ಇವಾಗ ಒಂದು 1/4 ಇಂಚ್ ಬಿಟ್ಬಿಟ್ಟು ಕಟ್ ಮಾಡಿಕೊಂಡು ಇವಾಗ ಒಂದು ಅಂದರೆ ಮಾರ್ಕ್ ಥರ ನಾವು ಒಂದು ಕಚ್ಚೊಡ್ಕೋಬೇಕು ನೆಕ್ಕೆಲ್ಲ. ಆವಾಗ ನಮಗೆ ನೀಟಾಗಿ ಫೋಲ್ಡಿಂಗ್ ಮಾಡಿದಾಗ ನೀಟಾಗಿ ಕೂರುತ್ತೆ ಬ್ಲೌಸ್ ಪೀಸು. ಸೊ ಇವಾಗ ಇದನ್ನು ಕೂಡ ನೆಕ್ಸ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಇವಾಗ ಸುತ್ತ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸಸ್ ಇರೋವನ್ನೆಲ್ಲ ನಾವು ಕಟ್ ಮಾಡ್ಕೊಬಿಡಬೇಕು. ಸೊ ಇವಾಗ ಡಾಟ್ಗೆ ಅಂತ ನಾವು ಆಲ್ರೆಡಿ ನಾವು ಕಚ್ಚೊಡ್ಕೊಂಡಿರ್ತೀವಲ್ವ. ಸೊ ಅದ್ರ ಮೇಲೆ ಇವಾಗ ಮತ್ತೆ ನಾವು ಸ್ಟಿಚಸ್ ಮಾಡ್ಕೋಬೇಕು. ನಾನಂತೂ 1 ಇಂಚಸ್ ಮಾತ್ರ ತಗೋತೀನಿ. ಅದೇ ಥರನೇ ಸುತ್ತ ನಾವು 1/4 ಇಂಚಷ್ಟು ನಾವು ಸ್ಟಿಚಸ್ ಮಾಡ್ಕೋಬೇಕು. ಸೊ ಇವಾಗ ಕಪ್ಸ್ ಕರೆಕ್ಟಾಗಿ ಕೂರುತ್ತೆ ಫ್ರೆಂಡ್ಸ್. ಸೊ ಇವಾಗ ನೆಕ್ಸ್ಟ್ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ. ಸೊ ಇವಾಗ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಇವಾಗ. ಎರಡು ಪಾರ್ಟ್ ಕೂಡ ಲೈನಿಂಗ್ ಆ್ಯಂಡ್ ಸ್ಲೀವ್ಸ್ ಬ್ಲೌಸ್ ಪೀಸ್ ಇದೆಯಲ್ಲ, ಸ್ಲೀವ್ಸ್ ವರ್ಕ್ ಮಾಡಿದ್ದೀವಲ್ಲ. ಸೊ ಎರಡನ್ನೂ ಕೂಡ ಇಟ್ಕೊಂಡು ನಾವು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸೊ ಇದು ಸಿಲ್ಕ್ ಸ್ಯಾರಿಗಳಲ್ಲಿ ಸ್ವಲ್ಪ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ನಾವು ನೋಡಿ ನಾವು ವರ್ಕ್ ಮಾಡ್ಕೊಂಡಾಗ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ರಿಂಕಲ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವಾಗ ನೋಡಿ ಇನ್ನೊಂದು ಸ್ಲೀವ್ಸ್ ಕೂಡ ನೀಟಾಗಿ ನಾವು ಇದು ಸಿಲ್ಕ್ ಸ್ಯಾರಿ ಸ್ವಲ್ಪ ಆಗಿರೋದ್ರಿಂದ ಸ್ವಲ್ಪ ಬ್ಲೌಸು ರಿಂಕಲ್ಸ್ ಬಂತು. ಆದರೆ ನೋ ಪ್ರಾಬ್ಲಮ್ ಫ್ರೆಂಡ್ಸ್, ನಾವು ನೀಟಾಗಿ ಐರನ್ ಮಾಡ್ಕೊಂಡಾದರೂ ಕೂಡ ಮಾಡ್ಬೋದು, ಸರಿ ಬರುತ್ತೆ. ಸ್ವಲ್ಪ ವರ್ಕ್ ಬ್ಲೌಸ್ಗಳು ಸ್ಟಿಚಿಂಗ್ ಮಾಡಿಕೊಟ್ಟಾಗ ಅಡ್ಜಸ್ಟ್ ಮಾಡಿಕೊಂಡ್ರೆ ನಮಗೆ ವರ್ಕ್ ಬ್ಲೌಸ್ಗಳು ಯಾವುದು ಒಂಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ನಾವು ಕನ್ವಿನ್ಸ್ ಮಾಡಿ ನಾವು ಕೊಡ್ಬೋದು. ಇಲ್ಲಾಂದರೆ ತುಂಬ ಕಂಡೀಷನಲ್ಲಿರೋರಿಗೆ ನಾವು ಬ್ಲೌಸ್ಗಳು ಒಪ್ಸೋದಕ್ಕೆ ಕಷ್ಟ ಆಗಿಬಿಡುತ್ತೆ ಫ್ರೆಂಡ್ಸ್, ಆ ಥರ ಆಗಿಬಿಡುತ್ತೆ. ಸೊ ಈ ಥರ ರಿಂಕಲ್ಸ್ ಇದ್ದಿದ್ದರಿಂದ ನಾನಂತೂ ಐರನ್ ಮಾಡಿ ತುಂಬ ಕಷ್ಟಪಟ್ಟೆ ಫ್ರೆಂಡ್ಸ್, ಇದು ನೀಟಾಗಿ ಸರಿ ಮಾಡೋದಕ್ಕೆ ಅಂತಲೇ. ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಸ್ವಲ್ಪ ಸರಿ ಆಯಿತು. ಕಸ್ಟಮರು ಕೂಡ ಇದು ರಿಸೀವ್ ಆಯಿತು. ಸೊ ಅವರು ಕೂಡ ನೋಡಿಬಿಟ್ಟು ಪರವಾಗಿಲ್ಲ ಬಿಡಿ ಅಂತ ನಮಗೆ ಇದು ಮಾಡಿದ್ರು. ಅವ್ರಿಗೆ ನಾನು ತೋರಿಸ್ದೆ ಈ ಥರ ಆಗಿದೆ ಅಂತ. ಸೊ ಅದಕ್ಕೇ ಏನಿಲ್ಲ ಬಿಡಿ, ಹಂಗೇ ವರ್ಕ್ ಮಾಡಿಕೊಡಿ ಅಂತ ಹೇಳೋಕ್ಕೆ ಸರಿ ನಾವು ಈ ಥರ ನೀಟಾಗಿ ರೆಡಿ ಮಾಡಿಕೊಟ್ಟಿದ್ದೆ ಫ್ರೆಂಡ್ಸ್. ರೆಡಿ ಮಾಡಿದೆ, ಸರಿ ಬಂತು ಫ್ರೆಂಡ್ಸ್ ಬ್ಲೌಸ್ ಮಾತ್ರ.
ಸೊ ನೋಡಿ ಇವಾಗ ಈ ಥರ ಮೇಲ್ಗಡೆನೂ ಕೂಡ ಬಾರ್ಡರ್ ಮೇಲ್ಗಡೆ ಒಂದು ಸ್ಟಿಚ್ ಹಾಕಿಬಿಟ್ರೆ ನಮಗೆ ರಿಂಕಲ್ಸ್ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಆವಾಗ ನಾವು ನೀಟಾಗಿ ಸ್ಲೀವ್ಸ್ ಸ್ಟಿಚಿಂಗ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಸ್ಲೀವ್ಸ್ ಕೂರುತ್ತೆ ಫ್ರೆಂಡ್ಸ್. ಆವಾಗ ಅದಕ್ಕೋಸ್ಕರ ನಾನು ಈ ಥರ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ಆದರೆ ಎಲ್ಲ ಬ್ಲೌಸ್ಗಳಿಗೂ ಈ ಥರ ಮಾಡೋಕ್ಕೋಗಲ್ಲ. ಸೊ ಈ ಥರ ರಿಂಕಲ್ಸ್ ಬಂದಾಗ ಈ ಥರ ನಾವು ಇಟ್ಕೊಂಡು ಒಂದೊಂದು ಸ್ಟಿಚಸ್ ಹಾಕ್ಕೊಂಡೆ ನಮಗೆ ಸ್ವಲ್ಪ ಕರೆಕ್ಟಾಗಿ ಕೂರೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಆ ಥರ ಮಾಡಿಕೊಂಡೆ. ಸೊ ನಿಮಗೇನು ಅಭಿಪ್ರಾಯ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ಸೊ ಈ ಥರ ನೀಟಾಗಿ ಸುತ್ತ ವೇಸ್ಟ್ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಲ್ವಾ ಇವಾಗ. ಸೊ ಇವಾಗ ಎರಡು ಸ್ಲೀವ್ಸ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಫ್ರಂಟ್ ಮತ್ತು ಬ್ಯಾಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಇವಾಗ. ಸೊ ಎರಡೂ ಸಮ ಇಟ್ಕೊಂಡು ನಾವು ಸ್ಲೀವ್ಸ್ನ ಬ್ಯಾಕ್ ಫ್ರಂಟ್ನ ಅಟ್ಯಾಚ್ ಮಾಡ್ಕೋಬೇಕು. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನೀಟಾಗಿ ಬರಲ್ಲ. ನೆಕ್ ಶೋಲ್ಡರ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಎರಡೂ ಕೂಡ ಸಮವಾಗಿ ಇಟ್ಕೊಂಡು ನಾವು ಸ್ಟಿಚಸ್ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಕೂರುತ್ತೆ. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಸ್ವಲ್ಪ ಸೈಡಲ್ಲಿ ಬಟ್ಟೆ ಏನಾದ್ರು ವೇಸ್ಟ್ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಅದನ್ನು ಫಿನಿಶಿಂಗ್ ಕಟ್ ಮಾಡಿಕೊಂಡು ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಆವಾಗ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ನೀಟಾಗಿ ಸ್ಲೀವ್ಸ್ ಕೂರುತ್ತೆ ಆವಾಗ. ಸೊ ಇವಾಗ ಒಂದು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಇನ್ನೊಂದು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನಾವೀಗ ಒಂದು 1/4 ಇಂಚಷ್ಟು ಮಾತ್ರ ನಾವು ಬಿಟ್ಟಿರ್ತೀವಿ ಬಟ್ಟೆನ. ಸೊ ನಾವು ಎಕ್ಸ್ಟ್ರಾ ತೊಗೊಂಡಾಗ ನಾವು ಕಂಕ್ಳ ಹತ್ರ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನೋಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅವಾಗ ನಾವು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ, ಸೊ ಅಷ್ಟಕ್ಕೆ ಮಾತ್ರ ನಾವು ಸ್ಟಿಚಸ್ ಮಾಡ್ಕೋಬೇಕು. ಅದಕ್ಕಿಂತ ಒಂದು ಸ್ವಲ್ಪ ಒಳಗಡೆ ತೊಗೊಂಡ್ರೂ ಕೂಡ ನಮಗೆ ಕಂಕ್ಳು ಹಿಡಿಯೋ ಚಾನ್ಸಸ್ ಇರುತ್ತೆ. ಆವಾಗ ಸ್ಲೀವ್ಸು ಕೂಡ ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆವಾಗ ಚೆನ್ನಾಗಿ ಕಾಣಿಸಲ್ಲ. ಆವಾಗ ಕಸ್ಟಮರ್ ಸುಮ್ಮನೆ ಬೇಡದಿರೋದೆಲ್ಲ ತಲೆ ಕೆಡಿಸ್ತಾರೆ. ಅದನ್ನು ಯಾಕೆ ತಂದ್ಕೋಬೇಕು, ಎಲ್ಲ ನಮ್ಮ ಕೈಲೇ ಕೆಲಸ ಇದೆಯಲ್ವಾ. ಸೊ ಅದರಿಂದ ನಾವು ನೀಟಾಗಿ ಮಾಡಿಕೊಂಡು ನಮಗೆ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ ಬ್ಲೌಸು. ಸೊ ಎರಡು ಸ್ಲೀವ್ಸ್ ಕೂಡ ಇವಾಗ ಅಟ್ಯಾಚ್ ಆಯಿತು. ಇವಾಗ ನೆಕ್ಸ್ಟು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡು ನಾವು ಎರಡೂ ಈ ಥರ ಫ್ರಂಟ್ಗೆ ಮಾರ್ಕ್ ಮಾಡ್ಕೋಬೇಕು ಎರಡು ಕಡೆಯೂ. ಆ ಥರ ನೀವು ಬ್ಲೌಸ್ ಮೆಜರ್ಮೆಂಟಲ್ಲೂ ತೊಗೊಳಕ್ಕಾಗಲಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಟೇಪಲ್ಲೇ ನಾನು ಯಾವ ಥರ ತೊಗೋಬೇಕು ಮೆಜರ್ಮೆಂಟು ಅಂತ ನಾನು ತಿಳಿಸ್ಕೊಡ್ತೀನಿ. ಈ ಸಿಲ್ಕ್ ಸೀರೆಗಳಿಗಂತೂ ವರ್ಕ್ ಮಾಡಿ ಸ್ಟಿಚ್ ಮಾಡೋದು ತುಂಬ ಸ್ವಲ್ಪ ಪ್ರಾಬ್ಲಮ್ಸ್ ಫ್ರೆಂಡ್ಸ್. ತುಂಬ ಸಿಂಕ್ ಬರುತ್ತೆ ಅದು ಬಟ್ಟೆಗಳು. ಸೊ ನಾವು ಬ್ಯಾಕ್ ಮತ್ತು ಫ್ರಂಟು ಹಾಗೆ ಸ್ಲೀವ್ಸಿಂದ ಹಿಡಿದು ಬ್ಯಾಕ್ ಫ್ರಂಟು ಎರಡು ಕೂಡ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು. ಆವಾಗ ನಮಗೆ ಕರೆಕ್ಟಾಗಿ ಸಿಗುತ್ತೆ, ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗುತ್ತೆ. ಸೊ ಒಂದ್ಸರಿ ಚೆಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಲೂಸ್ ಬರೋ ಚಾನ್ಸಸ್ ಇರುತ್ತೆ, ಬ್ಲೌಸು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ, ಹಾಗೆ ನೆಕ್ಕು ಕಳ್ಕೊಳ್ಳೋ ಚಾನ್ಸಸ್ ಕೂಡ ಬರುತ್ತೆ ಫ್ರೆಂಡ್ಸ್. ಅದರಿಂದ ನಾವು ನೀಟಾಗಿ ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಎರಡೂ ಕೂಡ ಸಮ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೊ ನಾವು 2 ಇಂಚಸ್ ಬಿಟ್ಟು ಮತ್ತೆ ಇಲ್ಲಿ ಸ್ಟಿಚಿಂಗ್ ಹಾಕ್ಕೊಂಡು ನೀಟಾಗಿ ವೇಸ್ಟ್ನೆಲ್ಲ ಕಟ್ ಮಾಡಿಟ್ಕೊಂಡು ನಾವು ನೆಕ್ಸ್ಟು ನೋಡಿ ಈ ಥರ ಎಲ್ಲ ಫುಲ್ ವೇಸ್ಟ್ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತು ಇನ್ನೊಂದು 2 ಸ್ಟಿಚ್ ನಾವು ಕೊಟ್ಕೊಂಡ್ಬಿಟ್ರೆ ನಮಗೆ ನೀಟಾಗಿ ಬ್ಲೌಸ್ ಫಿನಿಶಿಂಗ್ ಅನ್ನಿಸ್ಬೇಕು. ನೋಡಿ ಇವಾಗ ಈ ಥರ
ಹಾಕ್ಕೊಂಡು ಎಕ್ಸ್ಟ್ರಾ ಪೀಸಸ್ ಇರೋದನ್ನ ನಾವು ಕಟ್ ಮಾಡ್ಕೊಬಿಡಬೇಕು. ಸೊ ನೋಡಿ ಇವಾಗ ಸ್ಟಿಚಿಂಗ್ ಆಯ್ತು. ಇವಾಗ ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಇವಾಗ ಸ್ಲೀವ್ಸು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ನೀವು ಒಂದ್ಸರಿ ಐರನ್ ಕೊಟ್ಟರು ಕೂಡ ಚೆನ್ನಾಗೇ ಕಾಣಿಸುತ್ತೆ. ಸೊ ಬ್ಲೌಸ್ ಕೂಡ ಕಂಪ್ಲೀಟ್ ಆಯಿತು. ಒಂದ್ಸರಿ ನೀಟಾಗಿ ನೀವು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಚೆಕ್ ಮಾಡ್ಕೊಬಿಡಿ, ಅವಾಗ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ನಿಮಗೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಏನಾದ್ರು ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್.